ನಮಸ್ತೆ ಸ್ನೇಹಿತರೆ, ಇನ್ಫಾರ್ಮೇಷನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನುಗ್ಗೆ ಸೊಪ್ಪಿಗೆ ಪ್ರಾಚೀನ ಕಾಲದಿಂದಲೂ ತುಂಬ ಮಹತ್ವವಿದೆ. ಇದರಲ್ಲಿರುವ ಔಷಧೀಯ ಗುಣಗಳು 300 ರೀತಿಯ ಕಾಯಿಲೆ ಮತ್ತು ಬಾಧೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಇದರಲ್ಲಿರುವ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B6 ಮತ್ತು ಕ್ಯಾಲ್ಸಿಯಂ, ಐರನ್, ಮೆಗ್ನೀಷಿಯಂ, ಫಾಸ್ಫರಸ್ ಇಂತಹ ಅನೇಕ ಜೀವಸತ್ವ ಮತ್ತು ಖನಿಜಗಳ ಅತ್ಯುತ್ತಮ ಮೂಲವಾಗಿದೆ ಈ ನುಗ್ಗೆ ಸೊಪ್ಪು. ಅಷ್ಟೇ ಅಲ್ಲದೆ ದೇಹವು ಉತ್ಪಾದಿಸಲಾಗದಂತಹ 9 ರೀತಿಯ ಅಗತ್ಯ ಅಮೈನೋ ಆಮ್ಲವನ್ನು ಹೊಂದಿರುವ ಕೆಲವು ಸಸ್ಯಗಳಲ್ಲಿ ಈ ನುಗ್ಗೆ ಗಿಡ ಕೂಡ ಒಂದು. ಈ ನುಗ್ಗೆ ಸೊಪ್ಪು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯದ ಕಾಯಿಲೆಗಳನ್ನು ದೂರವಿರಿಸುತ್ತದೆ. ಫಂಗಸ್ ಮತ್ತು ಚರ್ಮದ ಸೋಂಕುಗಳಿಗೆ ಕಾರಣವಾಗುವ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧವೂ ಇದು ಕಾರ್ಯನಿರ್ವಹಿಸುತ್ತದೆ. ಈ ನುಗ್ಗೆ ಸೊಪ್ಪಿನಲ್ಲಿರುವ ಉತ್ಕರ್ಷಣ ಗುಣ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕಣ್ಣುಗಳ ಆರೋಗ್ಯ, ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತದೆ. ಟ್ಯೂಮರ್ ಮತ್ತು ಅಲ್ಸರ್ ವಿರುದ್ಧವೂ ಹೋರಾಡುವ ಗುಣ ಈ ನುಗ್ಗೆ ಸೊಪ್ಪಿಗೆ ಇದೆ. ದೇಹದ ಜೀರ್ಣಾಂಗ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡುವ ಮೂಲಕ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಈ ನುಗ್ಗೆ ಸೊಪ್ಪು ಯಕೃತ್ತನ್ನು ಅಂದರೆ ಲಿವರ್ ಅನ್ನು ವಿಷತ್ವ ಮತ್ತು ಆಕ್ಸಿಡೀಕರಣದ ವಿರುದ್ಧ ಸುರಕ್ಷಿತವಾಗಿರಿಸುತ್ತದೆ. ರೋಗನಿರೋಧಕ ಶಕ್ತಿ ಹೆಚ್ಚಾಗಿರುವ ಈ ನುಗ್ಗೆ ಸೊಪ್ಪು ಯಾವುದೇ ಕಾಯಿಲೆಗಳು ನಮ್ಮ ದೇಹಕ್ಕೆ ಅಂಟದಂತೆ ತಡೆಗೋಡೆಗಳಂತೆ ಕಾರ್ಯನಿರ್ವಹಿಸುತ್ತದೆ. ಈ ನುಗ್ಗೆ ಸೊಪ್ಪಿನಿಂದ ನುಗ್ಗೆ ಸೊಪ್ಪಿನ ಸಾರು, ಪಲ್ಯ, ಹುಳಿ, ಗೊಜ್ಜು ಮತ್ತು ಮೇಲೊಗರ ಇಂತಹ ಅಡಿಗೆಗಳನ್ನು ಮಾಡಬಹುದಾಗಿದ್ದು, ಒಂದು ವಾರದಲ್ಲಿ ಅರ್ಧ ಕಪ್ ಅಳತೆಯಷ್ಟು ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರ ಮುಖಾಂತರ ನಮ್ಮ ದೇಹವನ್ನು ಆರೋಗ್ಯವಾಗಿರಿಸಿಕೊಳ್ಳಬಹುದು. ನುಗ್ಗೆ ಸೊಪ್ಪಿನ ಜೊತೆಗೆ ನುಗ್ಗೆ ಹೂ, ನುಗ್ಗೆಕಾಯಿ ಮತ್ತು ನುಗ್ಗೆ ಬೀಜದಲ್ಲಿಯೂ ಸಹ ಔಷಧೀಯ ಗುಣವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.